Excel Techno School, ಗುರುವಾಯನಕೆರೆ, ವೇಣೂರು. Admission open now. ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೆಹಲಿ ತೆರಳುವ ಮುನ್ನ ಸಿಎಂ ಭೇಟಿಯಾಗಿದ್ದಾರೆ. ಕೆಎನ್ ರಾಜಣ್ಣ ದಿಢೀರ್ ಸಿಎಂ ಭೇಟಿಯಾಗಿದ್ದಾರೆ. ಭೇಟಿಯನ್ನ ಮಾಡಿ ಸಿಎಂ ಜೊತೆಗೆ ಚರ್ಚಿಸಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವ ರಾಜಣ್ಣ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೆ ಸಚಿವ ಸಂಪುಟ ಸೇರ್ಪಡೆ ಕುರಿತು ಸಿಎಂ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಪುನಾರಚನೆ ವೇಳೆ ಮತ್ತೆ ಸಹಕಾರ ಖಾತೆ ನನಗೇ ನೀಡುವಂತೆ ಒತ್ತಡವನ್ನ ಹೇರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೊರಡಬೇಕಿತ್ತು. ಈ ನಡುವೆನೆ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೂ ಮುಂಚೆಯೇ ಇದೀಗ ಮಾಜಿ ಸಹಕಾರ ಸಚಿವರಾಗಿದ್ದಂತಹ ರಾಜಣ್ಣ ಅವರು ಸಿಎಂರನ್ನ ಭೇಟಿಯಾಗಿದ್ದಾರೆ. ಈಗ ಏನು ಸಂಪುಟ ಪುನಾರಚನೆ ಆಗ್ತಾ ಇದೆ, ಅದರಲ್ಲಿ ನನಗೊಂದು ಸ್ಥಾನ ಬೇಕೇ ಬೇಕು, ಸಹಕಾರ ಖಾತೆಯೇ ನನಗೆ ಬೇಕು ಅಂತ ಹೇಳಿ ಕೆಎನ್ ರಾಜಣ್ಣ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿಢೀರ್ ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲದೆ ದಿಢೀರ್ ಅಂತ ಹೇಳಿ ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಸುಮಾರಷ್ಟು ವಿಷಯಗಳನ್ನ ಚರ್ಚಿಸಿದ್ದಾರಂತೆ ಕೆಎನ್ ರಾಜಣ್ಣ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹೇರಿದ್ದಾರೆ. ನನಗೆ ಈ ಬಾರಿ ಸಂಪುಟ ಏನು ಪುನಾರಚನೆ ಆಗ್ತಾ ಇದೆ ಅದರಲ್ಲಿ ನನಗೊಂದು ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈಗಾಗಲೇ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಬೇಕಿತ್ತು. ಆ ನಡುವಲ್ಲೇ ಈ ರೀತಿಯಾಗಿ ಏಕಾಏಕಿಯಾಗಿ ಸಿಎಂರನ್ನ ರಾಜಣ್ಣ ಭೇಟಿಯಾಗಿರುವಂತಹ ಹಿಂದಿನ ಉದ್ದೇಶ ಏನು? ಮುಖ್ಯವಾಗಿರುವಂತದ್ದು ಈ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಇದಕ್ಕೂ ಮೊದಲು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ದಿಢೀರ್ ಭೇಟಿಯಾಗಿ ಮಾತುಕತೆ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಅವರು ಸಚಿವ ಸಂಪುಟ ಪುನರಚನೆಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಅದಕ್ಕೂ ಮೊದಲು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ರಹಸ್ಯ ಮಾತುಕತೆ ನಡೆಸಿರುವಂತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಕೂಡ ಸಚಿವ ಸ್ಥಾನದಿಂದ ಸಂಪುಟದಿಂದ ವಜಾಗೊಂಡಿರುವಂತಹ ರಾಜಣ್ಣ ಅವರು ಮತ್ತೆ ಸಚಿವ ಸ್ಥಾನ ಪಡೆಯುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತದೆ. ಇದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕುವಂತ ಲೆಕ್ಕಾಚಾರದಲ್ಲಿ ಭೇಟಿಯಾಗಿ ಚರ್ಚಿಸಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮಗದೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಇರಲೇಬೇಕು, ನಾಯಕತ್ವ ಗಟ್ಟಿಯಾಗಿರ್ಬೇಕು ಅನ್ನುವಂಥ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಮೊದಲಿನಂತೆ ಸಿದ್ದರಾಮಯ್ಯ ಇರಬೇಕು ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಪ್ರಸ್ತಾಪ ಮಾಡುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ನಾಯಕತ್ವ ವಿಚಾರವಾಗಿ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿದ್ರ, ಜೊತೆಗೆ ಸಚಿವ ಸಂಪುಟ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ನಡೆಸಿದ್ರ ಅನ್ನುವಂತ ಕುತೂಹಲ ನಡೆಸಿದೆ. ಹಾಗಾಗಿ ಈ ಹಿಂದೆ ಕೂಡ ನಾನು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕಾಯ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಸಚಿವ ಸ್ಥಾನಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ರಾಜಣ್ಣ ಅವರು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆಗೆ ಸಂಬಂಧಪಟ್ಟಂಗೆ ಒತ್ತಡ ಹಾಕಿದ್ದಾರಾ ಅಥವಾ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಸಲಹೆ ನೀಡುವಂತ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ನಡೆಸಿದ್ರ ಅನ್ನುವ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.